ಪರಾಭವನಾಮ ಸಂವತ್ಸರದ ಆಷಾಢ ಮಾಸ ಶುಕ್ಲ ಪಕ್ಷದ ಧನುರ್ರಾಶಿಯ ಬಗೆಗಿನ ಚಿಂತನೆಯನ್ನು ಮಾಡುವಾಗ ಕರ್ಮಕ್ಷೇತ್ರದಲ್ಲಿ ತಮ್ಮ ಎಣಿಕೆಯಂತೆ ಕಾರ್ಯಗಳು ಪೂರ್ಣ ಆಗುವಂತಹ ಸ್ಥಿತಿ ಕಂಡು ಬರ್ತಾ ಇಲ್ಲ. ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ ಇರುವಂಥದ್ದು, ಸಪ್ತಮದಲ್ಲಿ ರವಿಬುಧ ಗ್ರಹರು ಇರುವಂಥದ್ದು, ಕರ್ಮದಲ್ಲಿ ಮೋಡದ ಸ್ಥಿತಿ ಹೇಳುವಂಥದ್ದು ಇರುವಂಥದ್ದು. ಹಾಗಾಗಿ ಕರ್ತವ್ಯ ಹೇಳುವಂಥದ್ದು ತಮ್ಮೆಣಿಕೆಯಂತೆ ನಡೆಯದೇ ಇರುವಂತಹ ಯೋಗ ಫಲಗಳು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ದ್ವಿತೀಯಾಧಿಪತಿಯಾದಂಥ ತೃತೀಯಾಧಿಪತಿಯಾದಂಥ ಗ್ರಹ ಚತುರ್ಥದಲ್ಲಿ, ಚತುರ್ಥಾಧಿಪತಿ ಅಷ್ಟಮದಲ್ಲಿ. ಹಾಗಾಗಿ ಆರ್ಥಿಕ ಸ್ಥಿತಿ ಅದು ಕೂಡ ತಮ್ಮ ಎಣಿಕೆಯಂತೆ ಇಲ್ಲದೇ ಇರುವಂತಹ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಕೌಟುಂಬಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಗೊಂದಲದ ಒಂದು ವಾತಾವರಣ ಹೇಳುವಂಥದ್ದು ತಮ್ಮ ಸುತ್ತ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಈ ಒಂದು ಗೊಂದಲಗಳು, ಈ ಒಂದು ಒತ್ತಡಗಳು, ಈ ಒಂದು ಹಿನ್ನಡೆಗಳು ತಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರುವಂಥದ್ದು. ಹಾಗಾಗಿ ಒತ್ತಡವನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಸ್ವೀಕಾರ ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತಾ ಉಂಟು ನನಗೆ. ಇನ್ನು ಕುಟುಂಬದಲ್ಲಿ, ಮನೆಯಲ್ಲಿ ಮಂಗಳ ಕಾರ್ಯಾದಿಗಳ ಸಂಭ್ರಮದ ಒಂದು ವಾತಾವರಣ ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗೃತ ಮಾನಸಿಕತೆಯಿಂದ ವ್ಯವಹರಿಸುವಂತಹ ಪ್ರಯತ್ನವನ್ನು ಮಾಡಿ ತಮ್ಮ ಹೂಡಿಕೆಗಳಿಗೆ ಸದ್ಯೋ ಭವಿಷ್ಯತ್ತಿನಲ್ಲಿ ಫಲಗಳು ಹೇಳುವಂಥದ್ದು ಖಂಡಿತ ಉಂಟು. ಪೂರ್ತಿ ಹಿನ್ನಡೆಗಳೇ ಆಗಿಬಿಡ್ತದೆ ಅಥವಾ ಫಲಗಳೇ ಇಲ್ಲ ಆಗಿಬಿಡ್ತದೆ ಇತ್ಯಾದಿ ಯೋಚನೆಗಳ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಗ್ರಹಾನುಕೂಲತೆಗಳು ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇರುವುದಿಲ್ಲ. ಹಾಗಾಗಿ ಸದ್ಯೋ ಭವಿಷ್ಯತ್ತಿನಲ್ಲಿ ಗ್ರಹಾನುಕೂಲತೆಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ತಾವುಗಳು ಮಾಡಬೇಕಾದ್ದೇನು ಕೇಳಿದರೆ ಗುರುಗಳಿಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಮಾಡಿ, ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ನಾಮಾವಳಿಗಳನ್ನು ಜಪ ಪಾರಾಯಣ ಮಾಡಿ. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.